ವೆಲ್ಕಮ್ ಬ್ಯಾಕ್. ನಂದು ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಬೆಳಿಗ್ಗೆ 5ಗೆಲ್ಲ ಲಾಗಿನ್ ಆಗಬೇಕು. ಸೊ ನಾನು ಸ್ವಲ್ಪ ಜಲ್ದಿನೇ ಎದ್ದಿರ್ತೀನಿ. 4:55ಗೆಲ್ಲ ಲಾಗಿನ್ ಆಗಿಬಿಡ್ತೀನಿ. ಆಗಿಬಿಟ್ಟು ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆ್ಯಂಡ್ ನಂದು ಡೇ ಸ್ಟಾರ್ಟ್ ಆಗೋದೇ ಗ್ರೀನ್ ಟೀಯಿಂದ. ಸೊ ಅಮ್ಮ ಮಾಡಿಕೊಟ್ರು. ಆ ಗ್ರೀನ್ ಟೀನ ವಿಂಡೋಲ್ಲಿಟ್ಟು ಸೊ ವ್ಯೂ ನೋಡ್ತಾ ಇದ್ದೆ, ಲೈಕ್ ಹೇಗೆ ಕಾಣಿಸ್ತಾ ಇದೆ ಅಂತ ವ್ಯೂ ನೋಡಿಬಿಟ್ಟು ಕ್ಯಾಪ್ಚರ್ ಮಾಡ್ತಾ ಇದ್ದೆ. ಲೈಕ್ ಚೆನ್ನಾಗಿರುತ್ತೆ ಮಾರ್ನಿಂಗೆಲ್ಲ, ತುಂಬ ಬ್ರೈಟಾಗೂ ಇರಲ್ಲ. ಸೊ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಆಚೆ ಬಂದುಬಿಟ್ಟು ನೋಡ್ತಾ ಇದ್ದೆ, ಅವ್ನು ನೋಡ್ತಾ ಇದ್ದ ಲೈಕ್ ಏನಾದರೂ ನಾನು ಕೊಡ್ತಿದ್ದೀನಾ ಅಂತ ನೋಡ್ದೆ. ಬಟ್ ಪಾಪ ಸುಮ್ಮನೆ ಹೋದ. ಆ್ಯಂಡ್ ನಾನು ನಿಂತಿರೋ ಪ್ಲೇಸಿಂದ ವ್ಯೂ ಹಿಂಗಿತ್ತು. ಸೊ ಕ್ಯಾಪ್ಚರ್ ಮಾಡಿದೆ. ಸಕ್ಕತ್ತಾಗಿತ್ತು. ಬೆಳಿಗ್ಗೆ ಸ್ವಲ್ಪ ಫ್ರೆಶ್ ಅನಿಸ್ತು. ವರ್ಕ್ ಫ್ರಮ್ ಹೋಮ್ ಅಲ್ವಾ, ಎಲ್ಲೂ ಆಚೆ ಹೋಗಲ್ಲ, ಅಷ್ಟು ಕಮ್ಮಿನೇ. ಸೊ ಹಾಗಾಗಿ ಆಚೆನೇ ಸ್ವಲ್ಪ ವಾಕ್ ಮಾಡ್ತಾ ಗ್ರೀನ್ ಟೀ ಖಾಲಿ ಮಾಡಿದೆ. ಅದಾದಮೇಲೆ ವಾಪಸ್ ವರ್ಕ್ಗೆ ಲಾಗಿನ್ ಆದೆ. ಲಾಗಿನ್ ಆಗಿಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಅಮ್ಮ ಗಂಜಿ ತಂದುಕೊಟ್ರು, ಸಮ್ಮರ್ ಅಲ್ವಾ. ಸೊ ಹಾಗೆ ಅದು ಕುಡಿತಾ ಹೊರಗಿನ ವ್ಯೂ ಎಲ್ಲ ಎಂಜಾಯ್ ಮಾಡ್ತಾಯಿದ್ದೆ. ಹಾಗೆ ವರ್ಕ್ ಕೂಡ ಕಂಪ್ಲೀಟ್ ಮಾಡ್ಕೊತಿದ್ದೆ. ಸೊ ಟಿಫಿನ್ ಟೈಮ್ ಆಯಿತು. ಲಾಗೌಟ್ ಆಗಿ ಈ ಥರ ನಾನು ಸ್ವಲ್ಪ ಕ್ಯಾಮ್ರಾಗೆಲ್ಲ ಪೋಸ್ ಕೊಟ್ಟೆ. ಸ್ವಲ್ಪ ನಾನು ನೋಡಿಕೊಂಡು ಆಮೇಲೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವರ್ಕಿಗೆ ಲಾಗಿನ್ ಆದೆ. ಸೊ ನಮ್ದು ವರ್ಕ್ ಫ್ರಮ್ ಹೋಮ್ ಅವ್ರದ್ದು ಅಷ್ಟೇ ಅಲ್ವಾ, ಲೈಕ್ ಕುತ್ಕೊಂಡ್ಬಿಟ್ಟು ವರ್ಕ್ ಮಾಡು ಯಾವಾಗ ಟಿಫಿನ್ ಟೈಮ್ ಆಯಿತೋ ಸೊ ಲಾಗೌಟ್ ಆಗು, ಬ್ರೇಕ್ ತಗೋ ಆ್ಯಂಡ್ ಹೋಗಿ ಟಿಫಿನ್ ಮುಗಿಸ್ಕೊಂಡು ಬಾ, ಮತ್ತು ವಾಪಸ್ ಲಾಗಿನ್ ಆಗು. ಸೊ ನಾನು ಲಾಗಿನ್ ಆದ ತಕ್ಷಣ ನನಗೂ ಸ್ವಲ್ಪ ಫೈಲ್ಸ್ ಬಂದವು. ಸೊ ಅದೆಲ್ಲ ಕಂಪ್ಲೀಟ್ ಮಾಡಿ ಸಬ್ಮಿಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಅಮ್ಮ ಬಂದುಬಿಟ್ಟು ಗೋಡಂಬಿ ಕೊಟ್ಟರು ತಿನ್ನು ಅಂತ. ಸೊ ಅದೆಲ್ಲ ಮುಗಿಸೋಷ್ಟೊತ್ತಿಗೆ ನಂದು ಆ್ಯಕ್ಚುಲಿ ಲಾಗೌಟ್ ಟೈಮೇ ಆಗಿಬಿಡ್ತು. ಸೊ ಫಟ್ ಅಂತ ಲಾಗೌಟ್ ಮಾಡಿಬಿಟ್ಟು ಬೇಗ ರೆಡಿಯಾಗಿ ಊಟ ಮಾಡಿ ನಾನು ಪಾರ್ಟ್ ಟೈಮ್ ವರ್ಕಿಗೆ ಹೋಗ್ತಾಯಿದ್ದೆ. ತಮ್ಮ ಡ್ರಾಪ್ ಮಾಡ್ತೀನಂದ. ಸೊ ಗಾಡಿ ಮೇಲೆ ಹೋದೆ, ಇಲ್ಲಾಂದರೆ ಬೈ ವಾಕೇ ಹೋಗೋದು ಆ್ಯಕ್ಚುಲಿ. ಅದಾದಮೇಲೆ ತಮ್ಮ ಸ್ವಲ್ಪ ಥಿಂಗ್ಸ್ ಬೇಕು ಅಂತಂದ. ಆಮೇಲೆ ಮಾರ್ಟ್ಗೆ ಹೋಗಿ ಅದನ್ನೆಲ್ಲ ಶಾಪ್ ಮಾಡಿಕೊಂಡು ತಮ್ಮನನ್ನು ಬಿಟ್ಟು ಮನೆಗೆ ಹೋದ. ಆ್ಯಂಡ್ ನಾನು ಬೆಳಗ್ಗೆ ಜಲ್ದಿ ಎದ್ರೋದ್ರಿಂದ ಕೆಲಸನೂ ಇದ್ದಿದ್ದಿಲ್ಲ. ಸೊ ಖಾಲಿ ಕುಂತು ಫುಲ್ ನಿದ್ದೆ ಬರ್ತಾಯಿತ್ತು. ಸೊ ಹಂಗೆ ಸುಮ್ಮನೆ ಡ್ರಾ ಮಾಡ್ಕೊಂಡು ಕುಂತೆ, ಹೆಂಗೋ ಒಂದು ನಿದ್ದೆ ಮ್ಯಾನೇಜ್ ಮಾಡೋಕ್ಕೆ, ಟೈಮ್ ಪಾಸ್ ಮಾಡೋಕ್ಕೆ. ಅದಾದಮೇಲೆ ಲೈಕ್ ನನ್ನದು ಟೈಮ್ ಮುಗೀತು. ಸೊ ಶಾಪಿಂದ ಬಂದುಬಿಟ್ಟು ಮನೆಗೆ ಬಂದೆ. ಮನೆಗೆ ರೀಚ್ ಆದಮೇಲೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಹಾಗೆ ವಾಕ್ ಮಾಡ್ತಾಯಿದ್ದೆ ಹಿಂದೆ. ಹಂಗೆ ವಾಕ್ ಮಾಡಬೇಕಾದ್ರೆ ಕೆಳಗಡೆ ಇವ್ನು ಮತ್ತೆ ಬೆಳಿಗ್ಗೆ ಬಂದಿದ್ದಾನೆ. ಸೊ ಅವ್ನು ನೋಡ್ದೆ, ನಾನು ಕ್ಯಾಮ್ರಾ ತಿರುಗಿದ ತಕ್ಷಣ ಆ ಕಡೆ ಓಡೋಗ್ಬಿಟ್ಟ. ಅವನಿಗೆ ಏನೇನೋ ಗೊತ್ತಿಲ್ಲ, ಹಿಂಗೆ ತಿರುಗಿದ ತಕ್ಷಣ ಫ್ಲ್ಯಾಶಿಗೆ ಏನೋ ಗೊತ್ತಿಲ್ಲ. ಸೊ ವಾಪಸ್ ಹೋಗ್ಬಿಟ್ಟ. ಅದನ್ನು ನೋಡ್ತಾ ವಾಕ್ ಮಾಡಿ ವಾಪಸ್ ಲಾಸ್ಟ್ ನಂದು ಲೈಕ್ ಸ್ವಲ್ಪ ಫೇಸ್ ಕೇರ್ ಮಾಡ್ತಾಯಿದ್ದೆ. ಬಿಕಾಸ್ ಸಮ್ಮರ್ ಅಲ್ವಾ, ತುಂಬ ಲೈಕ್ ಡ್ರೈ ಆಗ್ತಾಯಿತ್ತು ಸ್ಕಿನ್ನು. ಸೊ ಹಾಗಾಗಿ ಸ್ವಲ್ಪ ಐಸ್ ರೋಲರಿಂದ ಸ್ವಲ್ಪ ಕೇರ್ ಮಾಡ್ತಾಯಿದ್ದೆ. ನಮ್ಮನ್ನ ನಾವೇ ಫಸ್ಟೆಲ್ಲ ಕೇರ್ ಮಾಡಬೇಕು ಸೊ ಅದು ಮೇನ್ ಥಿಂಗ್ ಅಲ್ವಾ. ಅದಕ್ಕೆ ಸ್ವಲ್ಪ ಅದಕ್ಕೆ ಟೈಮ್ ಕೊಟ್ಟೆ. ನನ್ನ ಫೇಸಿಗೆ, ನನ್ನ ಹೆಲ್ತಿಗೆ ಸ್ವಲ್ಪ ಟೈಮ್ ಕೊಟ್ಟೆ. ಆಮೇಲೆ ವಾಟರಲ್ಲಿ ನಾನು ಚಿಯಾ ಸೀಡ್ಸ್ ಹಾಕ್ಕೊಂಡು ಕುಡಿತೀನಿ. ಸೊ ಅದು ಕೂಡ ಬಿಸಿಲುಗಾಲ ಅಲ್ಲ, ಸೊ ಅದಕ್ಕೆ ಹಂಗೆ ಕುಡಿದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಕುಡಿತಾ ಇದ್ದೀನಿ ನೀರು ಚಿಯಾ ಸೀಡ್ಸ್ ಹಾಕಿದಾಗಿಂದ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ಆ್ಯಂಡ್ ನಾಳೆ ಮತ್ತೆ ಸಿಗೋಣ. ಬಾಯ್, ಗುಡ್ ನೈಟ್.